ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ಮಾನಸ ಶಿಕ್ಷಣ ಸಂಸ್ಥೆ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ನಲ್ಸ್ ಆಸಿಡ್ ದಾಳಿ ಸಂತ್ರಸ್ತರಿಗೆ ಕಾನೂನು ಸೇವೆಗಳು ಯೋಜನೆ 2016 ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಸುನೀತಾ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಂತರ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದಂತಹ ಅವರು, ನ್ಯಾಯಾಧೀಶರು ಜಗತ್ತಿನಲ್ಲಿ ಮಹಿಳೆಯರ ಶಕ್ತಿಗೆ ಯಾವುದೇ ಮಿತಿ ಇಲ್ಲ. ಇಂದು ಮಹಿಳೆ ಬಾಹ್ಯಾಕಾಶದಲ್ಲಿ ಸಾಧನೆ ಮಾಡುವ ಮೂಲಕ ಅವಕಾಶವನ್ನ ನೀಡಿದ್ರೆ ಅಪರಿಮಿತವಾದದ್ದನ್ನ ಸಾಧಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾಳೆ. ಹೀಗಾಗಿ ವಿದ್ಯಾರ್ಥಿನಿಯರು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ಮೀರಿ ಸಾಧಿಸಬೇಕು ಅಂತ ಹೇಳಿದ್ರು. ಇದೇ ವೇದಿಕೆಯಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡಿದಂತ ಪ್ಯಾನೆಲ್ ವಕೀಲರಾದಂತಹ ಶ್ರೀ ಚಿನ್ನರಾಜು ಸಿ ಅವರು ಮಾತನಾಡಿ, ಆಧುನಿಕ ಭಾರತದಲ್ಲಿ ಇಂದಿಗೂ ಕೂಡ ಮಹಿಳೆ ಶೋಷಣೆ ಮತ್ತು ದೌರ್ಜನ್ಯಕ್ಕೆ ಬಲಿಯಾಗ್ತಾ ಇರುವಂತದ್ದು ವಿಪರ್ಯಾಸ. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಹಲವು ಮಹಿಳೆಯರು ಸಾಧಿಸ್ತಾ ಇರುವಂತಹ ಸಾಧನೆಗಳು ಮಹಿಳೆಯರ ಅಂತಃಶಕ್ತಿಯನ್ನ ಹೆಚ್ಚಿಸ್ತಾ ಇದೆ. ಮಹಿಳೆಯರು ತನ್ನ ಹಕ್ಕು ಬಾಧ್ಯತೆಗಳನ್ನ ಹಾಗೂ ಕಾನೂನಿನ ಅವಕಾಶಗಳನ್ನ ಬಳಸಿಕೊಂಡು ತನ್ನ ವ್ಯಕ್ತಿತ್ವವನ್ನ ಉತ್ತಮಪಡಿಸಿಕೊಂಡು ತಾನು ಪುರುಷರಷ್ಟೇ ಸರಿಸಮಾನಳು ಅಂತ ಹೇಳಿ ರುಜುವಾತು ಪಡಿಸ್ತಾ ಇದ್ದಾಳೆ. ಇದೇ ರೀತಿಯ ಇಚ್ಛಾಶಕ್ತಿಯನ್ನ ತಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಕರೆ ಕೊಟ್ರು. ಈ ಸಂದರ್ಭದಲ್ಲಿ ನಿಸರ್ಗ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಪ್ರಾಂಶುಪಾಲರಾದ ಡಾಕ್ಟರ್ ಜಗದೀಶ್, ಮಾನಸ ಶಿಕ್ಷಣ ಸಂಸ್ಥೆಯ ವಿಶೇಷ ಅಧಿಕಾರಿಗಳಾದಂತಹ ಡಾಕ್ಟರ್ ಆರ್ ನಾಗಭೂಷಣ್, ವಿಶೇಷಣಾಧಿಕಾರಿಗಳಾದಂತಹ ಶ್ರೀ ಎಪಿ ದಿನೇಶ್ ಕುಮಾರ್, ಮಾನಸ ಶಿಕ್ಷಣ ಸಂಸ್ಥೆಯ ಎಲ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ತಾಲೂಕು ಕಾನೂನು ಸಮಿತಿಯ ಸದಸ್ಯರಾದಂತಹ ಬಸವರಾಜು, ಕೆಂಪಯ್ಯ, ವೆಂಕಟಾಚಲ ಹಾಗೂ ನಿಸರ್ಗ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ನ ಎಲ್ಲ ಸಹಾಯಕ ಪ್ರಾಧ್ಯಾಪಕರುಗಳು ಹಾಗೂ ಶಿಕ್ಷಣಾರ್ಥಿಗಳು ಉಪಸ್ಥಿತರಾಗಿದ್ದರು. ನಾರ್ಯಸ್ತು ಪೂಜಂತೆ ತಥಾ ದೇವತಾಃ ಅಂತ ಹೌದಾ? ಮನು ಅವಾಗಲೇ ಹೇಳಿದ್ದು ಏನಂತ, ಎಲ್ಲಿ ನಾವು ಮಹಿಳೆಯರನ್ನ ಪೂಜೆ ಮಾಡ್ತೇವೆ ಅಲ್ಲಿ ದೇವತೆಗಳಿರ್ತಾರೆ ಅಂತ. ದೇವತೆಗಳೆಲ್ಲಿರ್ತಾರೆ? ಪಡನ್ ದೇವಸ್ಥಾನದಲ್ಲಿ. ದೇವಸ್ಥಾನಕ್ಕೆ ನಾವು ಹೋಗೋದು, ದೇವಸ್ಥಾನ ಮೀನ್ಸ್ ನಮ್ಗೆ ಹಿಂದೂಗಳಿಗೆ ದೇವಸ್ಥಾನ, ಮುಸ್ಲಿಮ್ಸ್ಗಳಿಗೆ ಅವ್ರದ್ದು ಮಸೀದಿ, ಚರ್ಚ್, ಒಂದು ಆಸ್ಪೇಷಿಯಸ್ ಪ್ಲೇಸ್, ತುಂಬಾ ಒಂಥರ ಪಾಸಿಟಿವ್ ಎನರ್ಜಿ ಇರೋ ಸ್ಪೇಸ್. ಹೌದಾ? ನಾವಲ್ಲಿ ಹೋದ್ರೆ ನಮ್ಮ ಎಲ್ಲ ಬೇಡಿಕೆಗಳು ಈಡೇರುತ್ತೆ ಅನ್ನೋದು. ಅಂದ್ರೆ ಒಂದು ಮನೆಯಲ್ಲಿ ಒಂದು ಮಹಿಳೆಯರನ್ನ ನಾವು ಅಷ್ಟು ಗೌರವವಾಗಿ ನಡೆಸ್ಕೊಂಡ್ರೆ ಆ ಮನೆ ಯಾವ ರೀತಿ ಇರಬೇಕು? ಒಂದು ದೇವಸ್ಥಾನಕ್ಕೆ ಸಮ. ದೇವಸ್ಥಾನ ಅಂತಂದ್ರೆ ಅಲ್ಲಿ ಎಷ್ಟು ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ? ಅಂದ್ರೆ ಮೊದ್ಲಿಂದನೂ ಹಾಗೆ ನಡೆಸ್ಕೊತಾ ಇದ್ರು ನಮ್ಮನ್ನ. ಇವತ್ತಿಗೆ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇಲ್ಲ, ನಮ್ಗೆ ಮೊದ್ಲಿಂದನೂ ಅದೇ ಸ್ಥಾನ ಕೊಟ್ಟಿದ್ರು. ಅದನ್ನ ಹಾಗೆ ಮತ್ತೆ ಯಾಕೆ ಮಧ್ಯದಲ್ಲಿ ಏನಾಯ್ತು ನೀವು ಕೇಳಿರಬಹುದು. ಶಿಕ್ಷಕರಾಗಿ ನಿಮ್ಮಂತೆ ಶಿಕ್ಷಣದಲ್ಲಿ ಕ್ರಾಂತಿ ತಂದ ಮಹಿಳೆ ಒಬ್ಬರಿದ್ದಾರೆ ಅಲ್ವಾ? ನೀವು ಮೊದಲನೇ ಶಿಕ್ಷಕರಲ್ಲ ಇಲ್ಲಿ, ನಾನು ಮೊದಲನೇ ಜಡ್ಜ್ ಅಲ್ಲ, ಅಥವಾ ಮೇಡಮ್ ಮೊದಲನೇ ಶಿಕ್ಷಕರಾಗಿ ಅವರ ಅಧ್ಯಕ್ಷರಾಗಿ ನಿಂತಿಲ್ಲ. ನಮ್ಮಿಂದ ಹಿಂದೆ ನಮ್ಮ ಲೆಗಸಿಯನ್ನ ಕಾಪಾಡ್ಕೊಂಡು ಬಂದವರಿದ್ದಾರೆ. ನಮಗೆ ಮಹಿಳಾ ದಿನಾಚರಣೆ ಅನ್ನೋದು ಹೊಸದಲ್ಲ, ನಮ್ಗೆ ಹುಟ್ಟುತ್ತಾನೆ ಆ ಹಕ್ಕನ್ನ ಕೊಟ್ಟಿದ್ರು ಭಾರತದಲ್ಲಿ. ಬಟ್ ಆ ನಂತರ ಏನಾಯ್ತು? ಸ್ವತಂತ್ರ ಸಂಗ್ರಾಮದಲ್ಲೂ ಬಹಳಷ್ಟು ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಅವರೆಲ್ಲ ಮತ್ತೆ ಆದರೆ ಅವರೆಲ್ಲ ಮಹಿಳೆಯರಲ್ವಾ? ಅವರಿಗೆಲ್ಲ ಅವಕಾಶ ಕರೆದು ಕೊಟ್ರ? ಇಲ್ಲ. ಮಹಿಳೆಯರಿಗೆ ಅಂತಲ್ಲ, ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಯಾರಿಗೂ ಕರೆದು ಯಾರು ಅವಕಾಶ ಕೊಡಲ್ಲ. ನಾವು ಸಿಕ್ಕಿದ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಹೌದಾ? ನಿಮ್ಗೆ ಇಲ್ಲಿದ್ದ ಅವಕಾಶಗಳು ಕರೆದಿದ್ರ ನಿಮ್ಮನ್ನ? ನೀವು ಸಿಕ್ಕಿದ ಅವಕಾಶ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.